ಜನರನ್ನು ಕಚೇರಿಯಿಂದ ಕಚೇರಿಗೆ ಅಲೆಸದೆ ಒಂದೇ ಸೂರಿನಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಉದ್ದೇಶದಿಂದ ಆಡಳಿತ ಸೌಧ ನಿರ್ಮಿಸಲಾಗಿದ್ದು, ಅಧಿಕಾರಿಗಳು ಉತ್ತಮವಾಗಿ ಸ್ಪಂದಿಸಬೇಕು ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ನುಡಿದರು. ಕಂದಾಯ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಸಾಗರ ತಾಲೂಕಿನ ನೂತನ ಆಡಳಿತ ಸೌಧ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಪದೇ ಪದೇ ಸರ್ಕಾರಿ ಕಚೇರಿ ಅಲೆಯುವುದನ್ನು ಅಧಿಕಾರಿಗಳು ತಪ್ಪಿಸಬೇಕು. ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ಒದಗಿಸಬೇಕು ಎಂದರು. ಸರ್ಕಾರ ರಚನೆ ಆಗುವ ಪೂರ್ವದಲ್ಲಿ ನೀಡಲಾಗಿದ್ದ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಸರ್ಕಾರ ನುಡಿದಂತೆ ನಡೆದು ತನ್ನ ಮಾತನ್ನು ಉಳಿಸಿಕೊಂಡಿದೆ. ಇನ್ನು ಮುಂದೆ ಅಭಿವೃದ್ಧಿ ಕೆಲಸಗಳು ವೇಗ ಪಡೆದುಕೊಳ್ಳಲಿವೆ ಎಂದರು. ಶಾಲೆ ದೊಡ್ಡದು ಮಾಡ್ರಿ. ಶಾಲೆ ದೊಡ್ಡದಾದ್ರೆ ವಿದ್ಯಾಭ್ಯಾಸ ಬರ್ತದೆ. ವಿದ್ಯಾಭ್ಯಾಸ ಬಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ದೇವಸ್ಥಾನ ದೊಡ್ಡದು ಸಿಗ್ತದೆ. ಫಸ್ಟ್ ದೇವಸ್ಥಾನ ದೊಡ್ಡದು ಮಾಡಿಬಿಟ್ರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಸಿಕ್ಕಾಕಿತಾರೆ. ಯೋಚನೆ ನೀವು ಮಾಡ್ರಿ ಇನ್ನು ಮೇಲೆ. ಯಾಕೆಂದ್ರೆ ಊರಲ್ಲೂ ಕೂಡ ನಾನು ನೋಡಿದ್ದೀನಿ. ಕೇಳೋದು ಅಂದರೆ ಯಾರೋ 5 ಲಕ್ಷ 2 ಲಕ್ಷ ಕೇಳೋದಿಲ್ಲ. ಎಲ್ಲರೂ 1 ಕೋಟಿ 2 ಕೋಟಿ ಕೇಳ್ತಾರೆ ಒಂದೊಂದು ಊರಲ್ಲಿ. ಶಾಸಕರಾದವರಂತೂ ಹರಾಜೆದ್ದು ಹೋಗ್ಬಿಡ್ತಾರೆ. ಅದು ಹೆಂಗೆ ತರೋದು ಏನು ಕತೆನೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಭಾಳ ಮುಖ್ಯ. ಯಾಕೆಂದರೆ ಶಿಕ್ಷಣ ಅಂತಕ್ಕಂಥ ಒಂದು ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಕೆಲಸವನ್ನು, ಈ ದೇಶದ ಆಸ್ತಿ ಏನು ಅಂತ ಹೇಳಿದ್ರೆ ಬಂಗಾರ ಅಲ್ಲ, ಸೈಟ್ ಅಲ್ಲ, ಎಂಥದ್ದಲ್ಲ. ಈ ದೇಶದ ಆಸ್ತಿ ಏನು ಅಂದರೆ ಈ ಮಕ್ಕಳ ವಿದ್ಯಾಭ್ಯಾಸ ಏನು ನಾವು ಕೊಡ್ತೀವಿ, ಅವ್ರನ್ನ ನಾಳೆ ಪ್ರಜೆಯಾಗಿ ಮಾಡ್ತೀವಲ್ಲ, ಅದು ಈ ದೇಶದ ಆಸ್ತಿ ಅಂತ ಹೇಳಿ ನಾನು ನಂಬಿರ್ತೇನೆ. ಅದಕ್ಕೆ ನಾವು ಫಸ್ಟು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸಾಕಷ್ಟು ಕಾರ್ಯಕ್ರಮದಲ್ಲಿ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೆಳ್ಳೂರ್, ನಗರಸಭಾಧ್ಯಕ್ಷ ತುಕಾರಾಮ್, ನಗರಸಭಾ ಸದಸ್ಯರು, ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ, ಇಒ ನಾಗೇಶ್ ಬ್ಯಾಲಾಳ್, ಸಾಗರ ತಹಸೀಲ್ದಾರ್ ಸೈಯದ್ ಕಲೀಂ ಉಲ್ಲಾ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಜರಿದ್ದರು. 9 ಲೈವ್ ನ್ಯೂಸ್ ಸಾಗರ.